ವಚನವನ್ನ ನಿನಗೆ ಮೆಚ್ಚುಗೆ ಆಗುವ ರೀತಿಯಲ್ಲಿಯೂ ಅಪಾಕರ್ತನೆ ಕಳೀಲಿಕ್ಕಾಗುವಂತೆ ನಮಗೆ ಸಹಾಯವನ್ನ ಮಾಡು ದೇವರೇ. ಈ ಒಂದು ಶುಭ ಮುಂಜಾನೆಯಲ್ಲಿ ನಿಮ್ಮ ವಾಕ್ಯವನ್ನ ಧ್ಯಾನ ಮಾಡ್ಲಿಕ್ಕಾಗುವಂತೆ ನಮ್ಮೆಲ್ಲರಿಗೆ ಕೊಟ್ಟಂತ ಮಹಾಕೃಪೆಗಾಗಿ ನಿನಗೆ ಸ್ತೋತ್ರ. ಎಲ್ಲಾ ಸ್ತುತಿ ಘನ ಮಾನ ಮಹಿಮೆಗಳನ್ನು ನಿಮಗೆ ಸಲ್ಲಿಸುತ್ತಾ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿದ್ದೇನೆ ತಂದೆಯಾದ ದೇವರೇ, ಆಮೆನ್. ಈ ಒಂದು ಜೂಮ್ ಮೀಟಿಂಗ್ ನಲ್ಲಿ ಬಂದಿರುವಂತಹ ಎಲ್ಲಾ ದೇವ ಸೇವಕರಿಗೂ ಹಾಗೂ ಎಲ್ಲಾ ಒಂದು ಸಭೆಯ ವಿಶ್ವಾಸಿಗಳಿಗೂ ಎಲ್ಲ ಮುಖ್ಯಸ್ಥರುಗಳಿಗೂ ಸಹ ನಾನು ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ವಂದನೆಗಳನ್ನ ತಿಳಿಸ್ತಾ ಇದ್ದೇನೆ. ಈ ಒಂದು ದಿನದಲ್ಲಿ ನಾವು ಧ್ಯಾನ ಮಾಡಲಿರುವಂತಹ ಒಂದು ದೇವರ ವಾಕ್ಯವು ದಾವೀದನು ಬರೆದ ಕೀರ್ತನೆಗಳು 128ನೇ ಅಧ್ಯಾಯವನ್ನ ಈ ಒಂದು ಧ್ಯಾನ ಮಾಡ್ತಾ ಇದ್ದೇವೆ. ಅದು ಮಾತ್ರ ಒಂದು 128ನೇ ಕೀರ್ತನೆಯಲ್ಲಿ ವಚನ 1ರಿಂದ 6ರವರೆಗೆ ಈ ವಚನಗಳಿವೆ. ಈ ಒಂದು ಅಧ್ಯಾಯವು ಒಂದು ಆಶೀರ್ವಾದದಾಯಕವಾದಂತ ಒಂದು ಅಧ್ಯಾಯವಾಗಿದೆ. ಅಂದ್ರೆ ಕುಟುಂಬದಲ್ಲಿ ದೇವರ ಆಶೀರ್ವಾದವು ನೆಲೆಸಿರುವಂತ ಒಂದು ಆಶೀರ್ವಾದದ ಕೀರ್ತನೆ ಇದಾಗಿದೆ. ಇದು ಒಂದು ಭಕ್ತನ ಭಾಗ್ಯ ಎಂಬುದಾಗಿ ಇದಕ್ಕೆ ಒಂದು ತಲೆಬರಹ ಸಹ ಕೊಡಲ್ಪಟ್ಟಿದೆ. ಈ ಒಂದು ಕೀರ್ತನೆಯ ಒಂದು ವಚನವನ್ನ ನಾವು ಧ್ಯಾನ ಮಾಡೋಣ. ಯೆಹೋವನಲ್ಲಿ ಭಯಭಕ್ತಿ ಉಳ್ಳವನಾಗಿ ಆತನ ಮಾರ್ಗಗಳಲ್ಲಿ ನಡೆಯುವವನು ಧನ್ಯನು. ನಿನ್ನ ಕಷ್ಟಾರ್ಜಿತವನ್ನ ನೀನೇ ಅನುಭವಿಸುವಿ, ನೀನು ಧನ್ಯನು, ನಿನಗೆ ಶುಭವಿರುವುದು. ಅಂತಃಪುರದಲ್ಲಿರುವ ನಿನ್ನ ಹೆಂಡತಿಯು ಫಲಭರಿತವಾದ ದ್ರಾಕ್ಷಾಲತೆಯಂತಿರುವಳು. ನಿನ್ನ ಸಂಗಡ ಊಟದ ಮನೆಯ ಸುತ್ತಲೂ ಕೂತುಕೊಳ್ಳುವ ನಿನ್ನ ಮಕ್ಕಳು ಎಣ್ಣೆ ಮರದ ಸಸಿಗಳಂತಿರುವರು. ಇಗೋ, ಯೆಹೋವನಲ್ಲಿ ಭಯಭಕ್ತಿಯುಳ್ಳವ ಪುರುಷನು ಈ ರೀತಿಯಾಗಿ ಆಶೀರ್ವಾದ ಹೊಂದುವನು. ಚಿಯೋನಿನಲ್ಲಿರುವ ಯೆಹೋವನು ನಿನ್ನನ್ನು ಆಶೀರ್ವದಿಸಲಿ. ಜೀವಮಾನವೆಲ್ಲ ಯೆರೂಸಲೇಮಿನ ಸೌಭಾಗ್ಯವನ್ನ ನೋಡುವನಾಗು, ಮಕ್ಕಳನ್ನ ಕಾಣುವವನಾಗು, ಇಸ್ರಾಯೇಲರಿಗೆ ಶುಭವಾಗಲಿ ಎಂಬುದಾಗಿ ಈ ಒಂದು ಕೀರ್ತನೆಯಲ್ಲಿ ಬರೆಯಲ್ಪಟ್ಟಿದೆ. ಈ ಒಂದು ಕೀರ್ತನೆಯು ಸಹ ಒಂದು ಯಾತ್ರಾ ಗೀತವಾಗಿ ಈ ಒಂದು ಕೀರ್ತನೆ ಮಾರ್ಪಟ್ಟಿದೆ. ನಾವು ಹಿಂದೆ ಅನೇಕ ದೇವ ಸೇವಕರುಗಳು ಹೇಳಿದ ಹಾಗೆ ಯಹೂದ್ಯರು ಇಸ್ರಾಯೇಲ್ ದೇಶಕ್ಕೆ ಹಬ್ಬಗಳನ್ನ ಆಚರಿಸುವುದಕ್ಕಾಗಿ ಅವರು ಹೋಗುವಂತ ಸಮಯದಲ್ಲಿ ಈ ಗೀತೆಗಳನ್ನ ಪದ್ಯವನ್ನ ಆಡ್ತಾ ಹೋದ್ರು ಎಂಬುದಾಗಿ ನಾವು ಹಿಂದೆ ನೋಡಿದ್ವಿ. ಒಟ್ಟು ಇಸ್ರಾಯೇಲರಿಗೆ 7 ಹಬ್ಬಗಳುಂಟು. ಅದರಲ್ಲಿ ಮುಖ್ಯವಾದ ಹಬ್ಬಗಳು ಪಸ್ಕ ಹಬ್ಬ, ಪರ್ಣಶಾಲೆ ಹಬ್ಬ ಮತ್ತು ಪಂಚಾಶತಮ ಹಬ್ಬ. ಈ 3 ಹಬ್ಬಗಳಿಗೆ ಅವರು ಇಸ್ರಾಯೇಲ್ ದೇಶದ ಒಂದು ಬೆಟ್ಟಕ್ಕೆ ಅವರು ನಡೆದು ಹೋಗುವಂತ ಸಮಯದಲ್ಲಿ ಈ ಒಂದು ಯಾತ್ರಾ ಗೀತವನ್ನ ಅವರು ಆಡ್ತಾ ಹೋಗ್ತಾ ಇದ್ರು. ಈ ಒಂದು ಕೀರ್ತನೆ ಮುಖ್ಯ ಸಾರಾಂಶ ಏನಂದ್ರೆ, ಕುಟುಂಬ ಸಮೇತವಾಗಿ ದೇವರನ್ನ ಆರಾಧನೆಯನ್ನ ಮಾಡಬೇಕು, ಕುಟುಂಬ ಸಮೇತವಾಗಿ ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿ ನಡೆಯಬೇಕು ಎಂಬ ಉದ್ದೇಶದ ಒಂದು ಮೂಲ ಕೀರ್ತನೆ ಇದಾಗಿದೆ. ಈ ಒಂದು ಕೀರ್ತನೆಯನ್ನು ಅನೇಕ ಸಂದರ್ಭಗಳಲ್ಲಿ ಶುಭ ಸಂದರ್ಭಗಳಲ್ಲಿಯೂ, ಮದುವೆಗಳಲ್ಲಿಯೂ, ಕುಟುಂಬ ಪ್ರಾರ್ಥನೆಗಳಲ್ಲಿಯೂ ಈ ಒಂದು ಕೀರ್ತನೆಯನ್ನ ಬಹಳ ಸೇವಕರುಗಳು ಇದರ ಅರ್ಥವನ್ನ, ಈ ಒಂದು ಕೀರ್ತನೆಯನ್ನ, ಈ ಒಂದು ಕೀರ್ತನೆಯಲ್ಲಿರುವಂತಹ ಸಾರಾಂಶವನ್ನ ತಿಳಿಯಪಡಿಸುವಂತದ್ದನ್ನ ನಾವು ಅನೇಕ ಸಂದರ್ಭಗಳಲ್ಲಿ ನೋಡಿದ್ದೇವೆ. ಈಗ ಮುಖ್ಯವಾಗಿ ಒಂದು ವಚನ 1 ಮತ್ತು 2ರಲ್ಲಿ ಹೀಗೆ ಬರೆಯಲ್ಪಟ್ಟಿದೆ: ಯೆಹೋವನಲ್ಲಿ ಭಯಭಕ್ತಿ ಉಳ್ಳವನಾಗಿ ಆತನ ಮಾರ್ಗಗಳಲ್ಲಿ ನಡೆಯುವವನು ಧನ್ಯನು. ನಿನ್ನ ಕಷ್ಟಾರ್ಜಿತವನ್ನ ನೀನೇ ಅನುಭವಿಸುವಿ, ನೀನು ಧನ್ಯನು, ನಿನಗೆ ಶುಭವಿರುವುದು ಎಂಬುದಾಗಿ. ಅಂದ್ರೆ ಇಲ್ಲಿ ವಚನ ಏನ್ ಹೇಳ್ತಾ ಇದೆ ಅಂದ್ರೆ, ಒಂದು ಜಾತಿಗೆ ಹೇಳ್ತಾ ಇಲ್ಲ, ಒಂದು ಜನಾಂಗಕ್ಕೆ ಹೇಳ್ತಾ ಇಲ್ಲ, ಮತ್ತೆ ಒಂದು ಧರ್ಮಕ್ಕೆ ಈ ಒಂದು ವಾಕ್ಯ ಒಬ್ಬರಿಗೆ ಮೀಸಲಾಗಿ ಹೇಳ್ತಾ ಇಲ್ಲ, ಯಾವನಾದರೂ ಎಂಬುದಾಗಿ. ಅಂದ್ರೆ ಯಾರು ದೇವರಿಗೆ ಭಯಪಟ್ಟು ಭಯ ಭಕ್ತಿಯಿಂದ ನಡೀತಾರೋ ಅವನು ಧನ್ಯನು ಎಂಬುದಾಗಿ ಇಲ್ಲಿ ದೇವರ ವಾಕ್ಯ ಹೇಳುವಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಬಹಳ ಸಂದರ್ಭಗಳಲ್ಲಿ ದೇವರಿಗೆ ಭಯ ಮತ್ತೆ ಭಕ್ತಿ ತೋರಿಸುವಂಥದ್ದು ಕಷ್ಟಕರವಾದಂತ ಒಂದು ಸಂಗತಿಯಾಗಿದೆ. ಅನೇಕ ಸಂದರ್ಭಗಳಲ್ಲಿ ದೇವರು ಇಷ್ಟಪಡುವುದೇನೆಂದ್ರೆ, ಕುಟುಂಬ ಸಮೇತವಾಗಿ ದೇವರನ್ನ ಆರಾಧನೆಯನ್ನ ಮಾಡಬೇಕು, ಅಂತ ಮನುಷ್ಯನು ಧನ್ಯನು ಎಂಬುದಾಗಿ ಇಲ್ಲಿ ಹೇಳುವಂಥದ್ದನ್ನ ನಾವು ನೋಡ್ತೇವೆ. ಇದಕ್ಕೆ ಮುಖ್ಯ ಒಂದು ಉದಾಹರಣೆ ಏನು, ಬೆಸ್ಟ್ ಎಕ್ಸಾಂಪಲ್ ಏನಪ್ಪಾ ಅಂದ್ರೆ, ಒಂದು ಯೋಬನ ಕುರಿತು ನಾವು ನೋಡ್ಬಹುದು. ಏನಂದ್ರೆ, ದೇವರು ಒಂದು ಯೋಬನ ಕುರಿತು ಸಾಕ್ಷಿಯನ್ನ ಕೊಡ್ತಾ ಇದ್ದಾರೆ. ಒಂದು ದೊಡ್ಡ ಸಾಕ್ಷಿಯನ್ನ ಯೋಬನ ಜೀವಿತದಲ್ಲಿ ದೇವರು ಸಾಕ್ಷಿಯನ್ನೇ ಕೊಡ್ತಾ ಇದ್ದಾರೆ. ಏನ್ ಕೊಡ್ತಾ ಇದ್ದಾರೆ ಅಂದ್ರೆ, ಆ ಒಂದು ವಚನ ಹೀಗೆ ಬರೆಯಲ್ಪಟ್ಟಿದೆ. ಯೋಬ 1 ಮತ್ತು 8, 10ರಿಂದ ನಾವು ನೋಡುವಾಗ, ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿ ಕೆಟ್ಟದ್ದನ್ನ ನಿರಾಕರಿಸುತ್ತಾ ನಿರ್ದೋಷಿಯಾಗಿ ಯಥಾರ್ಥ ಚಿತ್ತನೂ ಆಗಿದ್ದಾನೆ. ಯಾರು? ಯೋಬ ಈ ರೀತಿಯಾಗಿದ್ದ. ಅವನಿಗೆ ಸರಿ ಸಮಾನವಾಗಿ ಭೂಲೋಕದಲ್ಲಿ ಎಲ್ಲಿಯೂ ಸಿಕ್ಕುವುದಿಲ್ಲ ಎಂಬುದಾಗಿ ಈ ದೇವರು ಬಂದ್ಬಿಟ್ಟು ಯೋಬನ ಬಗ್ಗೆ ಒಂದು ದೊಡ್ಡ ಸಾಕ್ಷಿಯನ್ನ ಕೊಡ್ತಾ ಇದ್ದಾರೆ. ಅದಕ್ಕೆ ಒಂದು ಸೈತಾನನು ಏನ್ ಹೇಳ್ತಾ ಇದ್ದಾನೆ ಅಂದ್ರೆ,
ನೀನು ಅವನಿಗೆ ಅವನ ಮನೆಗೂ ಎಲ್ಲಾ ಸ್ವಾಸ್ಥ್ಯಕ್ಕೂ ಸುತ್ತಮುತ್ತಲು ಬೇಲಿಯನ್ನ ಹಾಕಿದ್ದಿ. ಅವನು ಕೈ ಹಾಕಿದ ಕೆಲಸವನ್ನ ನೀನು ಸಫಲ ಮಾಡಿದ್ದಿ. ದೇಶದಲ್ಲಿ ಅವನು ವೃದ್ಧಿ ಆಗ್ತಾ ಬರ್ತಾ ಇದ್ದಾನೆ. ನೀನು ಅವನಿಗೆ ಎಲ್ಲಾ ರೀತಿಯಿಂದ ಸುತ್ತಮುತ್ತಲು ಬೇಲಿ ಹಾಕಿದೀಯಾ, ಅದಕ್ಕೆ ಅವನು ಕೈ ಹಾಕಿದ ಎಲ್ಲಾ ಕೆಲಸವನ್ನ ನೀನು ಸಫಲ ಮಾಡ್ತಾ ಇದೀಯಾ, ಅದಕ್ಕೆ ಅವನು ದೇಶದಲ್ಲಿ ಎಲ್ಲರಿಗಿಂತ ವೃದ್ಧಿಯಾಗಿ ಬರ್ತಾ ಇದ್ದಾನೆ ಎಂಬುದಾಗಿ. ಮುಂದೆ ಅದು ಬೇರೆ ಬೇರೆ ಹೋಗ್ತಾ ಇದೆ. ಆದ್ರೆ ಇಲ್ಲಿ ದೇವರು ಯೋಬನ ಬಗ್ಗೆ ಸಾಕ್ಷಿ ಕೊಡ್ತಾ ಇದ್ದಾರೆ. ಸೈತಾನನು ಇಲ್ಲಿ ದೇವರಲ್ಲಿ ಭಯಭಕ್ತಿ ಉಳ್ಳಾದಂತ ಒಬ್ಬ ಯೋಬನ ಬಗ್ಗೆ ಇಲ್ಲಿ ಸೈತಾನನು ದೂರನ್ನ, ಅಂದ್ರೆ ನೀನು ಆತನಿಗೆ ಎಲ್ಲವನ್ನ ಕೊಟ್ಟಿದ್ದೆ, ಅದಕ್ಕೆ ಆತನು ನಿನ್ನನ್ನು ಸ್ತುತಿ ಮಾಡ್ತಾ ಇದ್ದಾನೆ ಅಂತ ಹೇಳಿ ಅಲ್ಲಿ ಸೈತಾನನ್ನು ಹೇಳುವಂತದ್ದನ್ನ ನಾವು ನೋಡ್ತಾ ಇದ್ವಿ. ಅಂದ್ರೆ ದೇವರನ್ನ ನಾವು ಭಯ ಭಕ್ತಿಯಿಂದ ನಾವು ನಂಬಿಕೊಂಡಿರುವುದಾದ್ರೆ ಆತನು ಏನ್ ಮಾಡ್ತಾನೆ ಅಂದ್ರೆ ಸುತ್ತಮುತ್ತಲು ಆತನ ಬೇಲಿಯನ್ನ ಹಾಕ್ತಾನಂತೆ. ಆತನು ವಿಶೇಷವಾಗಿ ನಮ್ಮನ್ನ ಆಶೀರ್ವಾದ ಮಾಡ್ತಾನಂತೆ. ಮತ್ತೆ ನಿನ್ನ ಕಷ್ಟಾರ್ಜಿತವನ್ನ ನೀನೇ ಅನುಭವಿಸಿವಿ, ನೀನು ಧನ್ಯನು, ನಿನಗೆ ಶುಭವಿರುವುದು ಎಂಬುದಾಗಿ. ನೀನು ಕಷ್ಟಪಟ್ಟು ನಿನ್ನ ಕೈ ಕೆಲಸವನ್ನ ನೀನ್ ಏನೇ ಮಾಡಿದ್ರು ದೇವರು ನಿನ್ನನ್ನು ಆಶೀರ್ವಾದ ಮಾಡ್ತಾರೆ. ಅದರಿಂದ ನಿನಗೆ ಖಂಡಿತವಾಗಿ ಒಂದು ದಿವಸ ಜಯ ಸಿಗುತ್ತೆ. ನೀನು ಕಷ್ಟಪಟ್ಟು ಪ್ರಯಾಸ ಪಟ್ಟು ನಿನ್ನ ಕಷ್ಟಾರ್ಜಿತ ಜೀವಿತವನ್ನ ನೀನು ನಡೆಸುವಾಗ ದೇವರು ನಿನ್ನ ಸಂಗಡ ಇದ್ದು ಅವೆಲ್ಲವುಗಳಿಂದ ನಿನ್ನನ್ನು ಆಶೀರ್ವಾದ ಮಾಡ್ತಾನೆ. ನೀನು ದೇಶದಲ್ಲೆಲ್ಲ ಅಭಿವೃದ್ಧಿ ಹೊಂದುವುದಕ್ಕೆ ಆತನ ಸಹಾಯವನ್ನ ಮಾಡ್ತಾನೆ ಎಂಬುದನ್ನ ಈ ಕೀರ್ತನೆ ಬಹಳ ನಮಗೆ ಅರ್ಥವನ್ನ ಸೂಚಿಸ್ತಾ ಇದೆ. ಇದು ಬಹಳ ಒಂದು ಕುಟುಂಬಕ್ಕೆ ಆಶೀರ್ವಾದದಾಯಕವಾದಂತ ಒಂದು ಕೀರ್ತನೆ ಇದಾಗಿದೆ. ನೋಡ್ರಿ, ಅಲ್ಲಿ ಯೋಬನಿಗೆ ದೇವರು ಎಲ್ಲವನ್ನ ಕೊಟ್ಟು ಆತನಿಗೆ ಸುತ್ತಮುತ್ತಲು ಯಾರು ಆತನ ಸಮೀಪಕ್ಕೆ ಬಾರದ ಹಾಗೆ, ಸೈತಾನ ಕೂಡ ಆತನ ಸಮೀಪಕ್ಕೆ ಬಾರದ ಹಾಗೆ ಸುತ್ತಮುತ್ತಲು ಬೇಲಿ ಹಾಕಿ ರಕ್ಷಿಸುವುದನ್ನ ನಾವು ನೋಡ್ತಾ ಇದ್ದೇವೆ. ಅದೇ ರೀತಿಯಾಗಿ ಕೀರ್ತನೆಗಳಲ್ಲಿ ಒಂದು ವಚನ ಹೀಗೆ ಬರೆಯಲ್ಪಟ್ಟಿದೆ. ಕೀರ್ತನೆ 34:7 ಹೀಗೆ ಬರೆಯಲ್ಪಟ್ಟಿದೆ, ಯೆಹೋವನ ಭಯಭಕ್ತಿ ಉಳ್ಳವರ ಸುತ್ತಲೂ ಆತನ ದೇವದೂತರ ದಂಡಿಳಿಸಿ ಕಾವಲಾಗಿದ್ದು ಕಾಪಾಡ್ತಾನಂತೆ. ಯಾರು ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿರ್ತಾರೋ ಅಂತವ್ರಿಗೆ ದೇವರು ಆತನ ದೇವದೂತರ ದಂಡನ್ನೇ ಇಳಿಸಿ ಅವರನ್ನ ಕಾವಲಾಗಿದ್ದು ಕಾಪಾಡ್ತಾನೆ ಎಂಬುದನ್ನ ಇಲ್ಲಿ ದಾವೀದನು ಸ್ಪಷ್ಟವಾಗಿ ಬರೆಯಲ್ಪಡ್ತಾ ಇದ್ದಾನೆ. ಈಗಿನ ದಿನಮಾನಗಳಲ್ಲಿ ನಾವು ದೇವರಿಗೆ ಭಯಪಟ್ಟು ನಡುಗುವಂಥದ್ದಲ್ಲ, ಆತನಿಗೆ ಭಯಭಕ್ತಿ ಮರ್ಯಾದೆಯನ್ನ, ಆತನಿಗೆ ಗೌರವ ತರುವ ಕಾರ್ಯವನ್ನ ಮಾಡುವಂಥದ್ದು ಬಹಳ ಮುಖ್ಯವಾದಂತ ಸಂಗತಿಯಾಗಿದೆ. ಆದ್ರೆ ಇಲ್ಲಿ ಇನ್ನೊಂದು ವಚನ ಹೀಗೆ ಹೇಳ್ತಾ ಇದೆ, ಹಂಗೆ ಹಂತವಾಗಿ ಹೇಳ್ತದೆ. ಈ ಒಂದು ಕೀರ್ತನೆ ಏನಂದ್ರೆ ಒಂದು ಕುಟುಂಬಕ್ಕೆ ಸಂಬಂಧಪಟ್ಟಂತ ಒಂದು ಕೀರ್ತನೆಯಾಗಿದೆ. ಯಾವ ರೀತಿ ಅಂದ್ರೆ ಫಸ್ಟ್ ಒಬ್ಬ ಮನುಷ್ಯ ಆತನು ದೇವರಿಗೆ ಭಯ ಪಡಬೇಕು. ಎರಡನೇದಾಗಿ ಹೆಂಡತಿಯ ಕುರಿತು ಬರೆಯಲ್ಪಟ್ಟಿದೆ. ಮೂರನೇದಾಗಿ ಮಕ್ಕಳ ಕುರಿತು ಬರೆಯಲ್ಪಟ್ಟಿದೆ. ಮತ್ತೆ ಮಕ್ಕಳನ್ನ ಕಾಣುವವನಾಗ, ಅಂದ್ರೆ ಸ್ಟೆಪ್ ಬೈ ಸ್ಟೆಪ್ ಒಂದು ಕುಟುಂಬ ಒಂದು ಭಯಭಕ್ತಿ ಉಳ್ಳ ಕುಟುಂಬವಾಗಿ ನಾವು ಮಾರ್ಪಡುವಾಗ ದೇವರ ಒಂದು ಆಶೀರ್ವಾದಗಳು ಯಾವ ರೀತಿ ಲಭಿಸ್ತವೆ, ನಮ್ಮ ಕುಟುಂಬದಲ್ಲಿ ಹೇರಳವಾಗಿ ದೇವರ ಕುಟುಂಬ ಒಂದು ಆಶೀರ್ವಾದ ಯಾವ ರೀತಿ ನಮ್ಮನ್ನ ಮೇಲಕ್ಕೆ ತರುತ್ತೆ ಅನ್ನುವಂತ ಕುರಿತು ಈ ಒಂದು ಅಧ್ಯಾಯ ನಮಗೆ ಒಂದು ಆಶೀರ್ವಾದದಾಯಕವಾದಂತ ಒಂದು ಕೀರ್ತನೆಯಾಗಿದೆ. ಮತ್ತೆ ಅದು ಮಾತ್ರವಲ್ಲದೆ ಒಂದು ಉದಾಹರಣೆಗೆ ಒಂದು ಯೋಷಾಫನ ಜೀವಿತವನ್ನು ಸಹ ನಿಮಗೆ ಕೊಡ್ತೇನೆ. ಏನಂತ ಹೇಳಿದ್ರೆ ಅಲ್ಲಿ ಯೋಷಾಫನ ಜೀವಿತದಲ್ಲಿ ಸಹ ಏನ್ ಮಾಡ್ತಾ ಇದ್ರು ಅಂದ್ರೆ, ಯೆಹೋವನು ಯೋಷಾಫನ ಸಂಗಡ ಇದ್ದು ಅವನು ಮಾಡುವ ಕೆಲಸವನ್ನೆಲ್ಲ ಸಫಲವಾಗುವಂತೆ ಮಾಡುತ್ತಾನೆಂದು ಅವನ ದಣಿಯು ತಿಳಿದು ಅವನ ಮೇಲೆ ದಯವಿಟ್ಟು ಸ್ವಂತ ಸೇವಕನನ್ನಾಗಿ ಮಾಡಿಕೊಂಡನು ಎಂಬುದಾಗಿ. ಯೋಷಾಫನಿಗೆ ಅನೇಕ ಕಷ್ಟಗಳು, ಕಣ್ಣೀರುಗಳು, ಸೆರೆಮನೆಯಲ್ಲಿ ಹಾಕುವಂಥದ್ದು ಎಲ್ಲವೂ, ಅನ್ಯ ದೇಶದವನು ಬೇರೆ ದೇಶದಲ್ಲಿ ಹೋಗಿ ಆತನ ಅಷ್ಟು ಕಷ್ಟಪಡುವಂತ ಸಮಯದಲ್ಲಿ ಆತನು ಫಸ್ಟ್ ಮಾಡಿದ್ದೇನೆಂದ್ರೆ ದೇವರಿಗೆ ಭಯಭಕ್ತಿ ಉಳ್ಳ ಮನುಷ್ಯನಾಗಿ ಆತನು ಮಾರ್ಪಡ್ತಾ ಇದ್ದಾನೆ. ದೇವರಿಗೆ ಆತನು ಭಯಪಟ್ಟು ಅನೇಕ ಪಾಪದ ಕಾರ್ಯಗಳಿಂದ ಆತನು ದೂರ ಹೋಗ್ತಾ ಇದ್ದಾನೆ. ಆ ಕಾರಣದಿಂದ ಆತನು ಮಾಡುವಂತ ಪ್ರತಿ ಒಂದು ಕೆಲಸವೂ ಸಹ ದೇವರು ಆತನ ಸಂಗಡ ಇದ್ದು ಆಶೀರ್ವಾದ ಮಾಡ್ತಾ ಇದ್ದಾರೆ. ಅದು ಅವ್ರಿಗೆ ಯಾರಿಗೆ ಪೋಟಿಫರನಿಗೆ ಗೊತ್ತಾಗ್ತಾ ಇದೆ, ಈತನ ಸಂಗಡ ಯೆಹೋವನಿದ್ದಾನೆ, ಈತನು ಮಾಡುವಂತ ಎಲ್ಲಾ ಕೆಲಸದಲ್ಲಿ ಆತನ ದಯೆ ಇವನಿಗೆ ಇದೆ ಅಂತ ಹೇಳಿ ಆತನನ್ನ ಸ್ವಂತ ಸೇವಕನನ್ನಾಗಿ ಆತನನ್ನು ತೆಗೆದುಕೊಳ್ಳುವಂಥದ್ದನ್ನ ನಾವು ನೋಡ್ತಾ ಇದ್ದೇವೆ. ನಮ್ಮ ಜೀವಿತದಲ್ಲಿ ಸಹ ಅನೇಕ ಸಂದರ್ಭಗಳಲ್ಲಿ ನಾವು ಕುಟುಂಬವಾಗಿ ಪ್ರಾರ್ಥನೆಯನ್ನ ಮಾಡುವಂಥದ್ದು, ಭಯಭಕ್ತಿಯಲ್ಲಿ ಜೀವಿತದಲ್ಲಿ ನಡೆಯುವಂಥದ್ದು ಬಹಳ ಕಡಿಮೆ ಆಗಿದೆ ಈ ದಿನಮಾನಗಳಲ್ಲಿ. ಹೆಂಡತಿ ಯಾವುದೋ ಒಂದು ಸ್ಟೇಟ್ ಅಲ್ಲಿ ಇರ್ತಾಳೆ, ಗಂಡ ಯಾವುದೋ ಒಂದು ಸ್ಟೇಟ್ ಅಲ್ಲಿ ಇರ್ತಾನೆ, ಮಕ್ಕಳು ಇನ್ಯಾವುದೋ ಸ್ಟೇಟ್ ಅಲ್ಲಿ ಇರ್ತಾರೆ. ಆದ್ರೆ ಅವ್ರು ಯಾವ ಕಾರ್ಯಗಳನ್ನ ಅವ್ರು ಮಾಡ್ತಿದ್ದಾರೆ ಒಬ್ರಿಗೊಬ್ರಿಗೂ ಒಂದು ವಿಷಯಗಳು ಗೊತ್ತಾಗ್ತಾ ಇದೆ. ಆದ್ರೆ ಇಲ್ಲಿ ದೇವರ ವಾಕ್ಯ ಹೇಳ್ತಾ ಇದೆ, ಕುಟುಂಬದಲ್ಲಿ ನಾವು ಬಹಳ ಮುಖ್ಯವಾಗಿ ಭಯಭಕ್ತಿಯಿಂದ ನಡೆಯುವ ಕುಟುಂಬವನ್ನಾಗಿ ನಾವು ಮಾರ್ಪಡಿಸ್ಬೇಕು. ಎರಡನೇದಾಗಿ ಈ ರೀತಿಯಾಗಿ ಹೇಳ್ತಾ ಇದೆ, ಅಂತಃಪುರದಲ್ಲಿರುವ ನಿನ್ನ ಹೆಂಡತಿಯು ಫಲಭರಿತವಾದ ದ್ರಾಕ್ಷಾಲತೆಯಂತಿರುವಳು, ನಿನ್ನ ಮಕ್ಕಳು ಊಟದ ಮನೆಯ ಸುತ್ತಲೂ ಕೂತುಕೊಳ್ಳುವ ನಿನ್ನ ಮಕ್ಕಳು ಎಣ್ಣೆ ಮರದ ಸಸಿಗಳಂತಿರುವವರು ಎಂಬುದಾಗಿ. ಇಲ್ಲಿ ಹೆಂಡತಿಯನ್ನ ದ್ರಾಕ್ಷೆ ಹಣ್ಣಿಗೆ ಹೋಲಿಕೆ ಮಾಡಲಾಗಿದೆ.
ಈ ಒಂದು ಯಾಕೆ ಇದು ಒಂದು ಅಂತಃಪುರದಲ್ಲಿರುವ ನಿನ್ನ ಹೆಂಡತಿಯು ಫಲಭರಿತವಾದ ದ್ರಾಕ್ಷಾಲತೆಯಂತಿರುವಳು ಎಂಬುದಾಗಿ ಹೇಳುವಾಗ, ದ್ರಾಕ್ಷ ಹಣ್ಣನ್ನ ಇಸ್ರಾಯೇಲ್ ದೇಶದಲ್ಲಿ ಬಹಳ ಪ್ರಾಮುಖ್ಯವಾದಂತ ಒಂದು ಹಣ್ಣು ಅದಾಗಿತ್ತು. ಅದರಿಂದ ಅವರು ಏನನ್ ಮಾಡ್ತಿದ್ರು, ಹಣ್ಣನ್ನ ದೊಡ್ಡ ದೊಡ್ಡ ಗೊಂಚಲುಗಳಲ್ಲಿ ಬೆಳೀತಾ ಇದ್ವು, ಹಣ್ಣುಗಳನ್ನ ತೆಗೆದುಕೊಳ್ತಾ ಇದ್ರು, ಅದರಿಂದ ಜ್ಯೂಸ್ ಮಾಡ್ತಾ ಇದ್ರು ಮತ್ತು ಅದರಿಂದ ವೈನ್ ಕೂಡ ಮಾಡ್ತಾ ಇದ್ರು. ಅಂದ್ರೆ ಇಲ್ಲಿ ಹೆಂಡತಿಯನ್ನ ಬಹಳ ಪ್ರಾಮುಖ್ಯವಾದ ಸಂಗತಿಗೆ ಹೋಲಿಕೆಯಾಗಿದೆ. ಅಂದ್ರೆ ಒಂದು ಮನೆಯಲ್ಲಿರುವಂತ ಹೆಂಡತಿಯು ದೇವರಿಗೆ ಭಯಭಕ್ತಿ ಉಳ್ಳವಳಾಗಿ ತನ್ನ ಗಂಡನಿಗೆ ಮಾನ ಮರ್ಯಾದೆ ತರುವಂತ ಕೆಲಸವನ್ನ ಮಾಡುತ್ತಾ ಅವಳ ಕುಟುಂಬವನ್ನ ಅವಳು ಏನ್ ಮಾಡ್ಬೇಕಂದ್ರೆ ಒಂದು ಜಾಣತನದಿಂದ ಆ ಒಂದು ಕುಟುಂಬವನ್ನು ಕಟ್ಟಿಕೊಳ್ಬೇಕಂತೆ. ಯಾವುದರಿಂದ? ದೇವರ ಭಯಭಕ್ತಿ ಉಳ್ಳ ಗುಣಗಳಿಂದ ಅವಳು ಶೃಂಗಾರವನ್ನ ಮಾಡಿಕೊಂಡು ಅವಳು ಕುಟುಂಬವನ್ನ ಕಟ್ಟಿಕೊಂಡು ತನ್ನ ಗಂಡನಿಗೆ ಮರ್ಯಾದೆ ತರುವಂತ ಕೆಲಸವನ್ನ ಅವಳು ಮಾಡ್ಬೇಕು ಎಂಬುದಾಗಿ ಸತ್ಯವೇದ ಹೇಳ್ತಾ ಇದೆ. ಒಂದು ವಚನ ನಾನು ನಿನ್ನೆ ಧ್ಯಾನ ಮಾಡುವಾಗ ಈ ರೀತಿಯಾಗಿ ಅದರಲ್ಲಿ ಬರೆಯಲ್ಪಟ್ಟಿತ್ತು. ಏನಂದ್ರೆ 1 ಪೇತ್ರ 3ನೇ ಅಧ್ಯಾಯ 5ನೇ ವಚನದಲ್ಲಿ 5 ಮತ್ತೆ 6ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿತ್ತು, ಅವಳು ಒಳಗಿನ ಶೃಂಗಾರವನ್ನ ಮಾಡಿಕೊಳ್ಳದೆ, ಅಂದ್ರೆ ಒಡವೆಗಳನ್ನ ಧರಿಸಿಕೊಳ್ಳುವಂಥದ್ದು, ಜಡೆಗಳನ್ನ ಎಳೆದುಕೊಳ್ಳುವಂಥದ್ದು, ಇಂಥ ಕಾರ್ಯಗಳಲ್ಲಿ ತೊಡಗದೆ ಅವಳು ಏನಾಗಿರ್ಬೇಕಂದ್ರೆ ದೇವರಿಗೆ ಭಯಪಟ್ಟವಳಾಗಿ, ಗಂಡನಿಗೆ ಅಧೀನಳಾಗಿ, ಒಂದು ಶಾಂತ ಮನಸ್ಸನ್ನು ಉಳ್ಳವಳಾಗಿ, ಮತ್ತೆ ದೇವರಿಗೆ ಭಯಭಕ್ತಿಯಿಂದ ನಡೆದುಕೊಂಡು ತನ್ನ ಕುಟುಂಬವನ್ನ ಅವಳು ಕಾಪಾಡಿಕೊಳ್ಬೇಕು. ಇದಕ್ಕೆ ಮೂಲ ತಾಯಿ ಯಾರಂದ್ರೆ ಸಾರಳ ಬಗ್ಗೆ ಇಲ್ಲಿ ಬರೆಯಲ್ಪಟ್ಟಿದೆ. ಆತನು ಅಬ್ರಹಾಮನಿಗೆ ಯಜಮಾನನೇ ಎಂಬುದಾಗಿ ಅವಳು ಒಂದು ಸುಂದರವಾದಂತಹ ಒಂದು ಬಿರುದನ್ನ ಕೊಟ್ಟು ಅವಳು ಅಧೀನಳಾಗುವಂಥದ್ದನ್ನ ನಾವು ನೋಡಿದ್ವಿ. ನಿನ್ನೆ ದಿವಸದಲ್ಲಿ ನಾನು ಅದನ್ನ ಧ್ಯಾನ ಮಾಡಿದೆ. ಈ ರೀತಿಯಾದಂತಹ ಕಾರ್ಯಗಳು ಒಂದು ಹೆಂಡತಿಯ ಒಂದು ಗುಣಗಳಾಗಿರ್ಬೇಕು. ಹೆಂಡತಿ, ಗಂಡ, ಮಕ್ಕಳು ಎಲ್ಲರೂ ಸೇರಿ ಭಯಭಕ್ತಿಯಿಂದ ನಡೆಯುವುದಾದ್ರೆ ಖಂಡಿತವಾಗಿ ದೇವರ ಆ ಕುಟುಂಬವನ್ನ ಹೆಚ್ಚೆಚ್ಚಾದ ರೀತಿಯಲ್ಲಿ ಅಭಿವೃದ್ಧಿಯನ್ನ ಮಾಡ್ತಾನೆ ಮತ್ತು ದೇವರ ವಿಶೇಷವಾದ ಆಶೀರ್ವಾದವನ್ನ ನಾವು ಹೊಂದಿಕೊಳ್ಳುವುದಕ್ಕೆ ಸಾಧ್ಯ ಉಂಟು. ಮತ್ತೆ 3ನೇದಾಗಿ, ಇಗೋ ಯೆಹೋವನಲ್ಲಿ ಭಯಭಕ್ತಿಯುಳ್ಳ ಪುರುಷನು ಈ ರೀತಿಯಾಗಿ ಆಶೀರ್ವಾದವನ್ನು ಹೊಂದುವನು, ಚಿಯೋನಿನಲ್ಲಿರುವ ಯೆಹೋವನು ನಿನ್ನನ್ನು ಆಶೀರ್ವದಿಸಲಿ ಎಂಬುದಾಗಿ. ಈ ರೀತಿಯಾಗಿ ಹಂತ ಹಂತವಾಗಿ ನಾವು ದೇವರ ಒಂದು ಸಮ್ಮುಖದಲ್ಲಿ ಭಯಭಕ್ತಿಯಿಂದ ಕಳೆಯುವಾಗ ಅದು ಬಹಳ ಅಮೂಲ್ಯವಾದಂತ ಒಂದು ದಿನಗಳಾಗಿ, ಆಶೀರ್ವಾದದ ದಾಯಕವಾದಂತಹ ಒಂದು ದಿನವಾಗಿ, ಕುಟುಂಬವಾಗಿ ನಾವು ಅನೇಕರಿಗೆ ಮಾದರಿಯ ಜೀವಿತವನ್ನು ನಡೆಸುವುದಕ್ಕೆ ನಾವು ಸಾಧ್ಯ ಉಂಟು. ಈಗಿನ ದಿನಮಾನಗಳಲ್ಲಿ ಏನಂದ್ರೆ ಒಂದು ಭಯಭಕ್ತಿ ಯಾವ ರೀತಿ ಇದೆ ಅಂದ್ರೆ, ಚರ್ಚ್ಗಳನ್ನ ನೋಡಿ, ಪಾಸ್ಟರ್ಗಳನ್ನ ನೋಡಿ ದೇವಾಲಯಕ್ಕೆ ಹೋಗುವಂಥದ್ದು. ಗಂಡ ಒಂದು ಸಭೆಗೆ ಹೋದ್ರೆ ಹೆಂಡತಿ ಇನ್ನೊಂದು ಸಭೆಗೆ ಹೋಗ್ತಾಳೆ, ಮಕ್ಕಳು ಇನ್ಯಾವುದೋ ಸಭೆಗಳಿಗೆ ಹೋಗ್ತಾರೆ. ಒಬ್ಬರಲ್ಲಿ ಹೊಂದಾಣಿಕೆ ಇರುವುದಿಲ್ಲ, ಅಸಮಾಧಾನ, ಕುಟುಂಬದಲ್ಲಿ ಗೊಂದಲ, ಗಲಭೆಗಳು, ಜಗಳಗಳು ಉಂಟಾಗಿ ಆ ಕುಟುಂಬವು ಒಂದು ಸೈತಾನನಿಂದ ತುಂಬಿ ಅದು ಏನಾಗಿರ್ತದೆ ಅಂದ್ರೆ ಒಂದು ಅವಿಶ್ವಾಸಿಗಳಿಗಿಂತ ಕಡಿಯಾಗಿ ಆ ಒಂದು ಜೀವನವನ್ನ ಮಾಡ್ತಿದ್ರು. ಆದ್ರೆ ನಾವು ದೇವರಿಗೆ ಭಯಪಡುವ ಕುಟುಂಬವಾಗಿ ಫಸ್ಟ್ ನಾವು ಮಾರ್ಪಡ್ಬೇಕು. ನಾವು ನಮ್ಮ ಮಕ್ಕಳಿಗೆ ಅದನ್ನೇ ಹೇಳ್ಕೊಡ್ಬೇಕು. ದೇವರ ಒಂದು ಕಾರ್ಯಗಳಿಗೆ, ದೇವರ ವಾಕ್ಯಗಳನ್ನ ಅವರಲ್ಲಿ ತುಂಬುತ್ತಾ ದೇವರ ಭಯಭಕ್ತಿಯಲ್ಲಿ ನಡೆಸುವರಾಗಿ ನಾವು ಮಕ್ಕಳನ್ನ ಬೆಳೆಸ್ಬೇಕಂತೆ. ಅಂದ್ರೆ ನೀನು ಊಟದ ಸುತ್ತಲೂ ಕೂತಿರುವ ಎಣ್ಣೆ ಮರದ ಸಸಿಗಳಂತೆ ನಿನ್ನ ಮಕ್ಕಳು ಇರ್ತಾರೆ ಎಂಬುದಾಗಿ ಹೇಳುವಂತ ಸಮಯದಲ್ಲಿ ಅದು ದೇವರು ಕೊಡುವಂತ ಒಂದು ಆಶೀರ್ವಾದವಾಗಿದೆ. ಯೌವನ ಪ್ರಾಯದಲ್ಲಿ ಹುಟ್ಟಿದ ಮಕ್ಕಳು ಇದ್ದವರಲ್ಲಿ ಕೈಯಲ್ಲಿರುವ ಅಂಬುಗಳಂತಿರುವರು ಎಂಬುದಾಗಿ. ಒಂದು ಮಕ್ಕಳನ್ನ ಪಡೆಯುವಂಥದ್ದು ಅದು ದೇವರ ಆಶೀರ್ವಾದವಾಗಿದೆ. ಅದು ದೇವರು ಕೊಡುವಂತ ಒಂದು ದೊಡ್ಡ ಗಿಫ್ಟು ನಮಗಾಗಿದೆ. ಆದ್ದರಿಂದ ನಾವು ಯಾವಾಗ್ಲೂ ನಮ್ಮ ಕುಟುಂಬಗಳಲ್ಲಿ ನಾವು ದೇವರಿಗೆ ಭಯಪಡುವ ಕುಟುಂಬವನ್ನಾಗಿ ನಾವು ಮಾರ್ಪಡಿಸ್ಬೇಕಂತೆ. ದೇವರಿಗೆ ಮಕ್ಕಳಿಗೆ ದೇವರ ವಾಕ್ಯವನ್ನ ಅವರ ಹೃದಯದಲ್ಲಿ ಹಾಕ್ತಾ, ಬೀಜಗಳನ್ನು ಬಿತ್ತುತ್ತಾ ನಾವು ಬೆಳೆಸ್ತಾ ಬರ್ಬೇಕಂತೆ. ಅವರ ಇಷ್ಟಕ್ಕೆ ಬಂದ ಹಾಗೆ, ಅವರ ಇಷ್ಟದ ಮೇರೆಗೆ ನಡೆಯುವುದಕ್ಕೆ ನಾವು ಬಿಡದೆ ಅವರನ್ನ ಭಯಭಕ್ತಿ ಉಳ್ಳ ಜೀವಿತದಲ್ಲಿ ನಾವು ನಡೆಸುವರಾಗಿ ನಾವು ಮಾರ್ಪಡಿಸಬೇಕು. ಒಂದು ವಚನ ಹೀಗೆ ಬರೆಯಲ್ಪಟ್ಟಿದೆ, ಎಜ್ಕೇಲದಲ್ಲಿ 19ನೇ ಅಧ್ಯಾಯ 10ನೇ ವಚನದಲ್ಲಿ, ನಿನ್ನ ತಾಯಿ ನೀರಾವರಿಯಲ್ಲಿ ನಾಟಿಕೊಂಡಿದ್ದ ದ್ರಾಕ್ಷಿಯಾಗಿದ್ದಳು, ಆ ಲತೆಯು ತುಂಬಾ ತಂಪಿನಿಂದ ಫಲವತ್ತಾಗಿಯೂ ಪೊದೆಯಾಗಿಯೂ ಬೆಳೆದಿತ್ತು ಎಂಬುದಾಗಿ. ಅದೇ ಒಂದು ಹೆಂಡತಿ ಇಡೀ ಕುಟುಂಬವನ್ನ ಅವಳು ಸಂಭಾಳಿಸ್ಬೇಕು. ಇಡೀ ಕುಟುಂಬವನ್ನ ಅವಳು ನಿಭಾಯಿಸಿಕೊಂಡು ಹೋಗಬೇಕು. ಅವಳಿಗೆ ಕೊಡಲ್ಪಟ್ಟಂತ ಒಂದು ಮುಖ್ಯ ಜವಾಬ್ದಾರಿ, ಅವಳು ದೇವರ ಒಂದು ಭಯಭಕ್ತಿಯಲ್ಲಿ ನಡೆದು ತನ್ನ ಮಕ್ಕಳನ್ನು ಸಹ ದೇವರ ಭಯಭಕ್ತಿಯಲ್ಲಿ ನಡೆಸುವಳಾಗಿ ಮಾರ್ಪಡಿಸಬೇಕು. ಮತ್ತು ಅದೇ ರೀತಿಯಾಗಿ ಕೀರ್ತನೆ 112ನೇ ಅಧ್ಯಾಯ 1ನೇ ವಚನದಲ್ಲಿ ಹೀಗೆ ಹೇಳ್ತಾ ಇದೆ, ಯಾವನು ಯೆಹೋವನಲ್ಲಿ ಭಯಭಕ್ತಿ ಉಳ್ಳವನಾಗಿ ಆತನ ಆಜ್ಞೆಗಳಲ್ಲಿ ಅತ್ಯಾನಂದ ಪಡುವನೋ ಅವನೇ ಧನ್ಯನು, ಅವನ ಸಂತಾನವು ಲೋಕದಲ್ಲಿ ಬಲಿಷ್ಠವಾಗುವುದು ಎಂಬುದಾಗಿ.
ಭಯಭಕ್ತಿ ಉಳ್ಳ ಒಂದು ಜೀವಿತವನ್ನು ನಾವು ನಡೆಸುವುದಾದ್ರೆ ನಮ್ಮ ಮಕ್ಕಳು ಈ ಲೋಕದಲ್ಲಿ ಬಲಿಷ್ಠರಾಗಿ ತಲೆತಲೆಮಾರುಗಳಿಂದಲೂ ತಲೆತಲೆಮಾರುಗಳಿಂದ ನಮ್ಮ ಮಕ್ಕಳು ಬಲಿಷ್ಠರಾಗಿ ಈ ಲೋಕದಲ್ಲಿ ಜೀವನ ಮಾಡುವವರಾಗಿದ್ದಾರೆ. ಈ ಒಂದು ಕೀರ್ತನೆ ಬಹಳ ಆಶೀರ್ವಾದದಾಯಕವಾದಂತಹ ಒಂದು ಕೀರ್ತನೆ ಇದಾಗಿದೆ. ಒಂದು ಕುಟುಂಬವು ಯೆಹೋವನ ದೃಷ್ಟಿಯಲ್ಲಿ ಒಂದು ಭಯಭಕ್ತಿ ಉಳ್ಳ ಕುಟುಂಬವಾಗಿ ಮಾರ್ಪಡ್ಬೇಕಂತೆ. ಇದು ಬಹಳ ಎದುರು ನೋಡುವಂತಹ ಒಂದು ಸಂಗತಿ, ದೇವರು ಎದುರು ನೋಡುವಂತಹ ಒಂದು ಸಂಗತಿ ಆಗಿದೆ. ಈ ಒಂದು ಕಾರ್ಯಗಳ ಕುರಿತು ನಾವು ಅನೇಕ ಸಾರಿ ನಾವು ಧ್ಯಾನ ಮಾಡುವಾಗ ಕುಟುಂಬದಲ್ಲಿ ನಮ್ಮ ಒಂದು ಸಮಸ್ಯೆಗಳನ್ನ ನಾವು ಇಟ್ಟುಕೊಂಡು ದೇವರ ಮೇಲೆ ನಾವು ಭಯಭಕ್ತಿ ಇಲ್ಲದವರಾಗಿ ಈ ಲೋಕದಲ್ಲಿ ಜೀವನ ಮಾಡುವಾಗ ನಾವು ಎಲ್ಲವನ್ನ ಕಳೆದುಕೊಳ್ಳುವವರಾಗಿದ್ದೇವೆ. ದೇವರ ಆಶೀರ್ವಾದ ನಮ್ಮ ಜೀವಿತಕ್ಕೆ ಬಹಳ ಮುಖ್ಯವಾದಂತಹ ಒಂದು ಸಂಗತಿಯಾಗಿದೆ. ಪ್ರತಿ ಒಂದು ಕಾರ್ಯದಲ್ಲಿಯೂ ನಾವು ನಮ್ಮ ಕುಟುಂಬವನ್ನ ಸಾಕ್ಷಿಯ ಕುಟುಂಬವಾಗಿ ನಾವು ಮಾರ್ಪಡಿಸಬೇಕಾಗಿದೆ. ನಾವು ಜೀವನ ಮಾಡುವಂತ ಒಂದು ಜಾಗಗಳು, ಸನ್ನಿವೇಶಗಳು ಯಾವ ರೀತಿಯಾಗಿರ್ತಾವಂದ್ರೆ ನಮ್ಮ ಕುಟುಂಬವು ಇವರು ದೇವರು ಆಯ್ದುಕೊಂಡಂತ ಕುಟುಂಬವಾಗಿದೆ. ಈ ಕುಟುಂಬವು ದೇವರಿಗಾಗಿ ಮೀಸಲಿಟ್ಟ ಕುಟುಂಬವಾಗಿದೆ. ಇವರು ದೇವರನ್ನೇ ಆತುಕೊಂಡಿದ್ದಾರೆ. ಇವರು ದೇವರಿಗೆ ಭಯಪಡುವಂತ ಮನುಷ್ಯರು. ಇವರ ಕುಟುಂಬವು ದೇವರಿಗೆ ಮೆಚ್ಚುಗೆಯಾದಂತ ಒಂದು ಕುಟುಂಬವಾಗಿ ಇವರ ಜೀವನವನ್ನ ಮಾಡ್ತಿದ್ದಾರೆ ಎಂಬುದಾಗಿ ಅನೇಕ ಸಂದರ್ಭಗಳಲ್ಲಿ ಬೇರೆಯವರು ನಮ್ಮ ಬಗ್ಗೆ ಸಾಕ್ಷಿ ಕೊಡ್ಬೇಕು. ದೇವರು ಯೋಬನ ಬಗ್ಗೆ ಸಾಕ್ಷಿ ಕೊಟ್ಟ ಹಾಗೆ, ನೀನು ಅವನನ್ನ ನೋಡಿದೆಯೋ, ಲೋಕದಲ್ಲಿ ಅಂತ ವ್ಯಕ್ತಿ ನಿರ್ದೋಷಿಯಾಗಿಯೂ ಯಥಾರ್ಥವಂತನಾಗಿಯೂ ಭಯಭಕ್ತಿ ಉಳ್ಳವನಾಗಿಯೂ ಆತನ ಭೂಲೋಕದಲ್ಲಿ ಜೀವನವನ್ನ ಮಾಡ್ತಿದ್ದಾನೆ. ಅವನನ್ನು ನೀನು ನೋಡಿದ್ಯಾ ಎಂಬುದಾಗಿ ದೇವರು ನಮ್ಮ ಜೀವಿತದಲ್ಲಿ ಸಹ ಸಾಕ್ಷಿಯನ್ನು ಕೊಡುವ ಜೀವಿತವನ್ನು ನಾವು ಚಿಂತಿಸಬೇಕು. ಆದ್ರೆ ಈಗಿನ ದಿನಮಾನಗಳಲ್ಲಿ ತಂದೆ ತಾಯಿಗಳ ಮೇಲೆ ಭಯವಿಲ್ಲ ಮಕ್ಕಳಿಗೆ. ಮಕ್ಕಳು ಬಂದು ತಂದೆ ತಾಯಿಗಳು ಬಂದು ಮಕ್ಕಳ ಮೇಲೆ ಒಂದು ಬೇಜವಾಬ್ದಾರಿಕೆಯನ್ನು ತೋರಿಸುವಂಥದ್ದು, ಅವ್ರು ಕೇಳುವಂಥದ್ದು ಎಲ್ಲವನ್ನ ಕೊಡಿಸುವಂಥದ್ದು. ಆದ್ರೆ ದೇವರ ವಾಕ್ಯವನ್ನ ಒಂದನ್ನ ಬಿಟ್ಟು ಬೇರೆ ಎಲ್ಲ ಕಾರ್ಯಗಳನ್ನ ಮಕ್ಕಳಿಗೆ ಕೊಡುವಂಥದ್ದು. ನನ್ನ ಮಗನು ದೊಡ್ಡ ವಿದ್ಯಾಭ್ಯಾಸವನ್ನು ಪಡಿಬೇಕು, ನನ್ನ ಮಗಳು ದೊಡ್ಡ ಒಂದು ಡಾಕ್ಟರ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕು, ದೊಡ್ಡ ಉದ್ಯೋಗದಲ್ಲಿರ್ಬೇಕು, ಅವಳು ಒಂದು ಉನ್ನತ ಸ್ಥಿತಿಯಲ್ಲಿ ಇರ್ಬೇಕು ಅಂತ ಮಾತ್ರ ನಾವು ಬಯಸ್ತೇವೆ. ಆದ್ರೆ ಮಕ್ಕಳು ದೇವರ ಒಂದು ಭಯಭಕ್ತಿಯಲ್ಲಿ ಎಷ್ಟರ ಮಟ್ಟಿಗೆ ಬೆಳೀತಾ ಇದ್ದಾರೆ, ದೇವರ ವಾಕ್ಯವನ್ನ ಅವರು ಎಷ್ಟರ ಮಟ್ಟಿಗೆ ಧ್ಯಾನ ಮಾಡ್ತಿದ್ದಾರೆ, ದೇವರನ್ನ ಎಷ್ಟರ ಮಟ್ಟಿಗೆ ಅವರು ಪರಿಪೂರ್ಣತೆಯಿಂದ ಅಂಗೀಕಾರ ಮಾಡಿಕೊಂಡಿದ್ದಾರೆ. ನನ್ನ ಕುಟುಂಬದಲ್ಲಿ ನನ್ನ ಹೆಂಡತಿ ಆಗಿರ್ಬೋದು, ನನ್ನ ಮಕ್ಕಳಾಗಿರ್ಬೋದು, ನನ್ನ ಸ್ವಂತದವರಾಗಿರ್ಬೋದು, ಎಷ್ಟರ ಮಟ್ಟಿಗೆ ದೇವರನ್ನ ತಿಳಿದುಕೊಂಡಿದ್ದೇವೆ ಅನ್ನೋದನ್ನ ಬಗ್ಗೆ ನಾವು ಬಿಟ್ಟು ಬೇರೆ ಎಲ್ಲಾ ಕಾರ್ಯಗಳ ಕುರಿತು ನಾವು ಚಿಂತೆ ಮಾಡ್ತಾ ಇರ್ತೇವೆ. ಅಯ್ಯೋ, ನನ್ನ ಮಗಳಿಗೆ ಆ ರೀತಿಯಾದಂತ ಒಂದು ಉನ್ನತ ಶಿಕ್ಷಣವನ್ನ ಕೊಡಿಸ್ಬೇಕು, ಅವಳಿಗೆ ಹಂಗ್ ಮಾಡ್ಬೇಕು, ಅವಳಿಗೆ ಹಿಂಗ್ ಮಾಡ್ಬೇಕು, ನನ್ನ ಮಗನ ಅಲ್ಲಿ ಕಳಿಸ್ಬೇಕು, ಇಲ್ಲಿ ಇಡ್ಬೇಕು, ದೊಡ್ಡದಾದಂತ ಆಲೋಚನೆಗಳನ್ನ ಹಾಕಿಕೊಳ್ತೇವೆ. ಆದ್ರೆ ದೇವರ ಭಯಭಕ್ತಿ ಇಲ್ಲದೆ ಹೋದ್ರೆ ನಾವೇನೇ ಮಾಡಿದ್ರು, ನಮ್ಮ ಕುಟುಂಬದಲ್ಲಿ ನಾವು ಎಷ್ಟೇ ಪ್ರಯಾಸ ಪಟ್ರು, ಅದಕ್ಕಾಗಿ ನಾವು ಎಷ್ಟೇ ಪ್ರಯತ್ನಗಳನ್ನ ಮಾಡ್ತಾ ಇದ್ರು, ಅವೆಲ್ಲವೂ ನಿಷ್ಪ್ರಯೋಜನವಾಗಿ ಹೋಗ್ತವೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಈ ಒಂದು ಯಾತ್ರಾ ಗೀತೆಯನ್ನ ಅವರು ಹಾಡ್ತಾ ಹೋಗುವಾಗ ಕುಟುಂಬ ಸಮೇತವಾಗಿ ದೇವರನ್ನ ಕೊಂಡಾಡ್ತಾ ಹೋದ್ರು. ಆಗಿನ ದಿನಮಾನಗಳಲ್ಲಿ ಅಯ್ಯೋ, ನಾವೇನ್ ಮಾಡ್ತೀವಿ ಅಂದ್ರೆ ನಮ್ಮ ಮಕ್ಕಳನ್ನ ಬಿಟ್ಟು ನಾವು ಏನೋ ಸಪರೇಟ್ ಆಗಿ ಹೋಗಿ ನಮ್ಮ ಕಾರ್ಯಗಳನ್ನ ಮಾಡುವಂಥದ್ದು ಆಗಿನ ಕಾಲಗಳಲ್ಲಿ ಮಾಡ್ಲಿಲ್ಲ. ಅವ್ರು ಚಿಕ್ಕ ಮಕ್ಕಳನ್ನ, ಪ್ರಾಣಿಗಳನ್ನ ಎಲ್ಲವನ್ನ ಕತ್ತೆಗಳ ಮೇಲೆ ಹೋಗಿ ಅಲ್ಲಿ ದೇವರನ್ನ ಆರಾಧನೆಯನ್ನ ಮಾಡುವುದಕ್ಕೆ ಅವರು ಹೋದ್ರು. ಸಣ್ಣ ಮಕ್ಕಳ ಮರಿಗಳನ್ನ ಕಟ್ಟಿಕೊಂಡು ಅವರು ಯಾತ್ರಾಗೀತವಾಗಿ ದೇವರ ಒಂದು ಸ್ತುತಿ ಮಾಡ್ಬೇಕು, ಇದು ದೇವರಿಗೆ ಯೋಗ್ಯವಾದಂತ ಒಂದು ಕಾರ್ಯವಾಗಿದೆ ಅಂತ ಅವ್ರು ನೆನೆಸಿ ಅವ್ರು ಏನ್ ಮಾಡ್ತಾ ಇದ್ದಾರೆ, ಪ್ರತಿ ವರ್ಷದಲ್ಲಿ ಬರುವಂತ ಎಲ್ಲಾ ಒಂದು ಹಬ್ಬಗಳಿಗೋಸ್ಕರ ಅವರು ಅಲ್ಲಿ ಯಾತ್ರೆಯನ್ನ ಮಾಡಿಕೊಂಡು ದೇವರ ನಾಮವನ್ನ ಮಹಿಮೆ ಪಡಿಸುವಂತದನ್ನ ನಾವು ನೋಡ್ತಾ ಇದ್ದೇವೆ. ಮತ್ತೆ ಅದೇ ರೀತಿಯಾಗಿ ಜ್ಞಾನೋಕ್ತಿಗಳಲ್ಲಿ ಒಂದು ವಚನ ಹೀಗೆ ಬರೆಯಲ್ಪಟ್ಟಿದೆ, 17ನೇ ಅಧ್ಯಾಯ ವಚನ 6 ಮತ್ತು 7, ಮಕ್ಕಳ ಸಂತತಿಯವರು ವೃದ್ಧರಿಗೆ ಕಿರೀಟ, ಎತ್ತವರು ಮಕ್ಕಳಿಗೆ ಭೂಷಣ ಎಂಬುದಾಗಿ. ಮಕ್ಕಳು ತಂದೆ ತಾಯಿಗಳಿಗೆ ಏನಂತೆ, ಮಕ್ಕಳ ಒಂದು ಸಂತತಿ ಏನಂದ್ರೆ ತಂದೆ ತಾಯಿಗಳಿಗೆ ವೃದ್ಧಾಪ್ಯದಲ್ಲಿ ಒಂದು ಕಿರೀಟ ಇದ್ದ ಹಾಗೆ. ಅವರ ಒಂದು ಅನೇಕ ಜವಾಬ್ದಾರಿಗಳನ್ನ ಅವರು ನಿಭಾಯಿಸಬೇಕಾಗಿರುತ್ತದೆ, ಅವರನ್ನ ಒಂದು ಚೆನ್ನಾಗಿ ನೋಡಿಕೊಳ್ಬೇಕಾಗಿರುತ್ತೆ. ಅಂತ ಒಂದು ಮಕ್ಕಳು ವೃದ್ಧರಿಗೆ ಅದೊಂದು ಕಿರೀಟ ರೀತಿಯಲ್ಲಿ ಮಕ್ಕಳು ಇರ್ತಾರಂತೆ. ಮತ್ತೆ ಎತ್ತವರಿಗೆ ಮಕ್ಕಳು ಭೂಷಣ. ಈ ರೀತಿಯಾದಂತ ಕಾರ್ಯಗಳನ್ನ ನಾವು ಅನೇಕ ಸಂದರ್ಭಗಳಲ್ಲಿ ಸತ್ಯವೇದದಲ್ಲಿ ನಾವು ಧ್ಯಾನ ಮಾಡ್ತೇವೆ. ಆದ್ರೆ ಅದರ ಹಾಗೆ ಅನೇಕ ಸಂದರ್ಭಗಳಲ್ಲಿ ಹಿಂಜಾರುವಿಕೆ ನಮ್ಮ ಜೀವಿತದಲ್ಲಿ ಬರ್ತಾ ಇದೆ. ಇಲ್ಲಿ ಈ ರೀತಿಯಾದಂತ ಕುಟುಂಬಕ್ಕೆ ದೇವರು 5ನೇ ವಚನದಲ್ಲಿ ಹೀಗೆ ಹೇಳ್ತಾ ಇದ್ದಾರೆ, ಚಿಯೋನಿನಲ್ಲಿರುವ ಯೆಹೋವನು ನಿನ್ನನ್ನು ಆಶೀರ್ವದಿಸಲಿ, ಜೀವಮಾನವೆಲ್ಲ ಯೆರೂಸಲೇಮಿನ ಸೌಭಾಗ್ಯವನ್ನ ನೋಡುವವನಾಗು, ಮಕ್ಕಳನ್ನ ಕಾಣುವವನಾಗು, ಇಸ್ರಾಯೇಲರಿಗೆ ಶುಭವಾಗಲಿ ಎಂಬುದಾಗಿ.
ಆಶೀರ್ವಾದವನ್ನ ನಾವು ಪಡಿಬೇಕಾದ್ರೆ ನಾವು ಫಸ್ಟ್ ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿ, ಈ ಒಂದು ಕಾರ್ಯ ಬಹಳ ಇಂಪಾರ್ಟೆಂಟ್ ಆಗಿರ್ತದೆ. ನಮ್ಮಲ್ಲಿ ದೇವರಲ್ಲಿ ಭಯಭಕ್ತಿ ಇಲ್ದೇನೆ ನಾವೇನೇ ಮಾಡಿದ್ರು ಅದು ವ್ಯರ್ಥ. ಯಾಕಂದ್ರೆ ಈಗಿನ ದಿನಮಾನಗಳು ಆಗಿದೆ, ನಾವು ದೇವರನ್ನೇ ಮರೆತು ಬಿಡ್ಬೇಕು ಅಂತ ಒಂದು ಸನ್ನಿವೇಶಗಳು, ಅಂತ ಒಂದು ದಿನಗಳಲ್ಲಿ ನಾವಿದ್ದೇವೆ. ಯಾಕಂದ್ರೆ ನಮ್ಗೆ ಎಲ್ಲಾ ಸೌಲಭ್ಯಗಳು, ಸೌಕರ್ಯಗಳು, ಸವಲತ್ತುಗಳು ನಾವು ಕುಂತಲ್ಲಿಗೆ ಬರ್ತಾ ಇದ್ದಾವೆ. ನಾವು ಕುಂತಲ್ಲಿಯೇ ನಮ್ಮ ಅನೇಕ ಕಾರ್ಯ ಕೆಲಸಗಳನ್ನ ಮೊಬೈಲ್ ಮೂಲಕ ನಾವು ಮಾಡಿ, ನಾವು ಅಲ್ಲಿಗೆ ಹೋಗದೇನೆ ಕುಂತ ಜಾಗದಲ್ಲಿ ನಾವು ಮಾಡಿಕೊಳ್ಬೇಕಾಗಿದೆ. ಆದ್ರೆ ಇವೆಲ್ಲವೂ ನಮ್ಮನ್ನ ನಾಶನ ಮಾರ್ಗಕ್ಕೆ ತರುವುದಕ್ಕೆ ಒಂದು ಕಾರಣವಾಗಿದೆ. ಆದ್ದರಿಂದ ಈ ಕಡೇ ದಿನಗಳಲ್ಲಿ ನಾವು, ನಮ್ಮ ಕುಟುಂಬಗಳು, ನಮ್ಮ ಮಕ್ಕಳು, ನಾವು ದೇವರಿಗೆ ಭಯಪಟ್ಟು ನಾವು ದೇವರ ಭಯಭಕ್ತಿಯಲ್ಲಿ ನಡೆಯುವರಾಗಿ, ಒಂದು ಮಾದರಿಯ ಜೀವಿತವನ್ನ ನಾವು ಜೀವಿಸುವರಾಗಿ, ಕರ್ತನನ್ನೇ ಎದುರು ನೋಡುವರಾಗಿ, ಕರ್ತನ ಮುಂದೆ ನಮ್ಮನ್ನು ನಾವು ತಗ್ಗಿಸಿಕೊಂಡು ನಾವು ಭಯಭಕ್ತಿ ಉಳ್ಳವರಾಗಿ ನಾವು ನಡೆದುಕೊಳ್ಬೇಕು. ಅನೇಕ ದೇವ ಸೇವಕರುಗಳ ಕುರಿತು, ನಮ್ಮ ಪಿತೃಗಳ ಕುರಿತು ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಅವರು ದೇವರಿಗೆ ಭಯಪಟ್ಟು ಅವರ ದೇವರ ಕಾರ್ಯಗಳನ್ನ ದೇವರಿಗೆ ನಿರ್ದೋಷಿಗಳಾಗಿ, ಪಾಪಿಗಳಾಗದೆ ನಿರ್ದೋಷಿಗಳಾಗಿ ಅವರು ಕರೆಕ್ಟ್ ಆಗಿ ನಡೆದುಕೊಂಡು ಬಂದಿದ್ದರಿಂದ ಸತ್ಯವೇದದಲ್ಲಿ ಅವರ ಹೆಸರುಗಳು ಅವು ಅಜರಾಮರವಾಗಿವೆ. ಯಾಕಂದ್ರೆ ಅವರ ಒಂದು ಕುರಿತು ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಕಾರಣ ಇಷ್ಟೇ, ಅವರು ದೇವರಿಗೆ ಭಯಪಟ್ಟವರಾಗಿ ನಡೆದರು, ದೇವರ ಮಾತಿಗೆ ಕಿವಿಗೊಟ್ಟರು, ದೇವರ ಉದ್ದೇಶವನ್ನ ಅವರು ಜೀವಿತದಲ್ಲಿ ನೆರವೇರಿಸಿದ್ರು, ದೇವರ ಒಂದು ಕಾರ್ಯಗಳನ್ನ ತಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡು ದೇವರು ನಮ್ಮ ಜೀವಿತದಲ್ಲಿ ಇಂತಿಂತವುಗಳನ್ನೇ ಇಷ್ಟಪಡ್ತಾರೆ ಅಂತ ಅವರು ಗುರುತು ಮಾಡಿಕೊಂಡು ಆದ್ರ ಹಾಗೆ ಅವರು ನಡೆದದ್ದರಿಂದ ಅವರ ಕಾರ್ಯ ಫಲವಾಯಿತು. ದೇವರು ನಮ್ಮ ಸಂಗಡ ಇರುವಾತನಾಗಿದ್ದಾನೆ, ಅದು ನಮ್ಮ ಜೊತೆಗಾರನಾಗಿದ್ದಾನೆ, ಪ್ರತಿಯೊಂದು ಸಂದರ್ಭಗಳಲ್ಲಿ ನಮ್ಮನ್ನು ನಡೆಸುವವನಾಗಿದ್ದಾನೆ. ಯಾವಾಗ ಅಂದ್ರೆ ನಾವು ದೇವರಲ್ಲಿ ಭಯಭಕ್ತಿ ಉಳ್ಳ ಜೀವಿತವನ್ನು ನಡೆಸುವಾಗ ಮಾತ್ರ ದೇವರು ನಮ್ಮ ಸಂಗಡ ಇರ್ತಾನೆ. ದೇವರು ಯೋಬನಿಗೆ ಕೊಟ್ಟ ಎಲ್ಲವನ್ನ ನೀನು ಕೊಟ್ಟಿದ್ಯಾ, ಅದಕ್ಕೆ ಆತನು ನಿನ್ನನ್ನು ಸ್ತುತಿ ಮಾಡ್ತಾ ಇದ್ದಾನೆ, ಅದಕ್ಕೆ ಆತನು ನಿನ್ನನ್ನ ಕೊಂಡಾಡ್ತಿದ್ದಾನೆ ಅಂತ ಹೇಳುವಂತ ಸಮಯದಲ್ಲಿ, ನನಗೆ ಇದ್ದರೂ ಇಲ್ಲದಿರುವಾಗಲೂ ಸಮಯದಲ್ಲಿ ನಾವು ಭಯಭಕ್ತಿ ಉಳ್ಳ ಕುಟುಂಬವಾಗಿ ನಾವು ಮಾಡ್ಕೊಳ್ಬೇಕು. ಇದು ದೇವರು ನಮ್ಮನ್ನು ಎದುರು ನೋಡುವಂತ ಸಂಗತಿ ಇದಾಗಿದೆ. ಇದು ಒಂದು ಆಶೀರ್ವಾದದಾಯಕವಾದಂತ ಒಂದು ಕೀರ್ತನೆ ಇದಾಗಿದೆ. ಆದ್ದರಿಂದ ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ನಾವು ಈ ಒಂದು ದಿನದಲ್ಲಿ ನಾನು ಮಾತ್ರವಲ್ಲದೆ, ನನ್ನ ಕುಟುಂಬ ಮಾತ್ರವಲ್ಲದೆ, ನಾವೆಲ್ಲ ನಮ್ಮ ಸ್ವಂತದವರು, ನಮ್ಮ ಕುಟುಂಬ ಎಲ್ಲಾ ಸಮೇತರಾಗಿ ನಾವು ದೇವರಲ್ಲಿ ಭಯಭಕ್ತಿ ಉಳ್ಳ ಕುಟುಂಬವನ್ನಾಗಿ ಮಾರ್ಪಡಿಸುವುದಕ್ಕೆ ನಾವು ಇಂದಿನಿಂದ ಪ್ರಯತ್ನ ಪಡೋಣ. ಕರ್ತನೆ ವಾಕ್ಯಗಳನ್ನು ಆಶೀರ್ವಾದ ಮಾಡಲಿ. ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ಪರಿಶುದ್ಧನು ಪರಿಶುದ್ಧನು ಪರಿಶುದ್ಧ ಸ್ಥಾನದಲ್ಲಿ ವಾಸವಾಗಿರುವಂತ ನನ್ನ ಪರಲೋಕದ ತಂದೆ ಆದ ದೇವರೇ, ಅಪ್ಪ ಕರ್ತನೆ, ಈ ಬೆಳಗಿನ ಸಮಯದಲ್ಲಿ ಕರ್ತನೆ ದಾವೀದನು ಬರೆದ ಕೀರ್ತನೆ 128ನೇ ಅಧ್ಯಾಯ ವಚನ 1ರಿಂದ 6ರವರೆಗೆ ಧ್ಯಾನ ಮಾಡ್ಲಿಕ್ಕಾಗುವಂತೆ ನೀನು ಕೊಟ್ಟಂತ ಮಹಾಕೃಪೆಗಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇನೆ ದೇವರೇ. ಅಪ್ಪ ಕರ್ತನೆ, ನಮ್ಮ ಜೀವಿತದಲ್ಲಿ ನಿನಗೆ ಭಯಭಕ್ತಿಯ ಜೀವಿತವನ್ನ, ಮಾದರಿ ಜೀವಿತವನ್ನ ನಾವು ನಡೆಸಲಿಕ್ಕಾಗುತ್ತೆ ನೀನು ಸಹಾಯ ಮಾಡು ದೇವರೇ. ಅಪ್ಪ ಕರ್ತನೆ, ನಿನಗೆ ವಿರೋಧವಾದ ಕಾರ್ಯಗಳನ್ನು ನಾವು ಮಾಡದ ಹಾಗೆ, ನಿನ್ನ ಉದ್ದೇಶ, ನಿನ್ನ ಚಿತ್ತ ನಮ್ಮ ಜೀವಿತದಲ್ಲಿ ಏನಾಗಿದೆ ಎಂಬುದನ್ನು ತಿಳಿದುಕೊಂಡು ಅದರ ಹಾಗೆ ನಡೆಯಲಿಕ್ಕಾಗುವಂತೆ ನೀನು ಸಹಾಯ ಮಾಡು ದೇವರೇ. ಅಪ್ಪ ಕರ್ತನೆ, ಒಂದು ಕುಟುಂಬವನ್ನ ಹೇಗೆ ಕಟ್ಟಿಕೊಳ್ಳಬೇಕು, ಒಂದು ಕುಟುಂಬವು ದೇವರಿಗೆ ಭಯಭಕ್ತಿಯಾಗಿ ಯಾವ ರೀತಿ ನಡೆದುಕೊಳ್ಳಬೇಕು, ಹಾಗೆ ನಡೆದುಕೊಂಡ್ರೆ ಯಾವ ರೀತಿಯಲ್ಲಿ ನೀನು ಆಶೀರ್ವಾದಗಳನ್ನ ಮಾಡ್ತೀಯ, ಆ ಕುಟುಂಬವನ್ನು ಹೆಚ್ಚಿನ ರೀತಿಯಲ್ಲಿ ನೀನು ಅಭಿವೃದ್ಧಿಯ ಪಡಿಸ್ತೀಯ ಎಂಬುದಾಗಿ ನಾವು ಇವತ್ತು ದಿನದಲ್ಲಿ ತಿಳಿದುಕೊಂಡಿದ್ದೇವೆ ದೇವರೇ. ನಿನಗೆ ಸ್ತೋತ್ರವಾಗಲಿ. ಈ ಜೂಮ್ ಮೀಟಿಂಗ್ ಅನ್ನು ಆಶೀರ್ವಾದ ಮಾಡು, ಇದನ್ನು ನಡೆಸಿಕೊಡುವಂತ ಎಲ್ಲಾ ಮುಖ್ಯಸ್ಥರನ್ನ ಆಶೀರ್ವಾದ ಮಾಡು, ನಮ್ಮ ಡೈರೆಕ್ಟರ್ನ ಆಶೀರ್ವಾದ ಮಾಡು, ಎಲ್ಲಾ ಇನ್ಚಾರ್ಜ್ ಪರ್ಸನ್ಗಳನ್ನ, ಅಂಕಲನ್ನ, ಎಲ್ಲರನ್ನ, ನೀನು ಎಲ್ಲಾ ಪಾಸ್ಟರ್ಸ್ ಗಳನ್ನ, ಅವರ ಸೇವೆ ಕಾರ್ಯಗಳನ್ನ ದೇವರೇ ನೀನು ಆಶೀರ್ವಾದ ಮಾಡು. ವಿಶೇಷವಾಗಿ ಸೇವೆ ನಿಮಿತ್ತವಾಗಿ ತೆಗೆದುಕೊಳ್ಳುವಂತ ಪ್ರತಿಯೊಂದು ಕರ್ತನೆ ಆಲೋಚನೆಯನ್ನ, ಜಾಗವನ್ನ, ಅವ್ರು ಹೋಗುವಂತ ಪ್ರತಿಯೊಂದು ಸ್ಥಳವನ್ನ ದೇವರೇ ನೀನು ಆಶೀರ್ವಾದ ಮಾಡಿ ನಿನ್ನ ಪ್ರಸನ್ನತೆಯಿಂದ ನಡೆಸಬೇಕಾಗಿ ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸಿದ್ದೇನೆ ತಂದೆಯಾದ ದೇವರೇ. ಆಮೆನ್.